ಸುಮಕ್ಕ ಸುಮಕ್ಕ ವೈ ಸುಮಕ್ಕ. ಹಾಕ್ಲಾಕೊಂಡು ಹೋಗಿದ್ದಳು ಇವತ್ತು ಬಂದ್ಬಿಟ್ಟವಳೆ. ಬರ್ಲಿ ಬರ್ಲಿ. ಇವತ್ತಂತೂ ನೋಡೋ ಯಾವ ಸೆಂಟಿಮೆಂಟ್ ಬೇಡ ನಮಗೆ. ನಿಂಗೆ ಗೊತ್ತಲ್ಲ ಪೈಲ್ವಾನ್ ಪಾಪಣ್ಣಂಗೆ ನೋ ಸೆಂಟಿಮೆಂಟ್ಸು. ಮನೆ ಖಾಲಿ ಮಾಡಿಸ್ಬೇಕು ಅಷ್ಟೇ ನೀನಿಯ. ಹ್ಞೂ ಪಾಪಣ್ರೆ, ಖಾಲಿ ಮಾಡಿಸ್ತೀನಿ. ಬಂದೆ. ಓ ಹೇಳಿ ಪಾಪಣ್ಣರೇ, ಏನ್ ಸಮಾಚಾರ? ಇಲ್ಲಿ ಗಂಟೆ ಹುಡುಕಬಿಟ್ಟು ಬಂದ್ಬಿಟ್ಟಿದ್ದೀರಾ? ಏನಾಗ್ಬೇಕಿತ್ತು? ನೀವು ಮನೆ ಖಾಲಿ ಮಾಡ್ಬೇಕಾಗಿತ್ತು. ಏನ್ಲಾ ಮನೆ ಖಾಲಿ ಮಾಡ್ಬೇಕಿತ್ತು ಹಂಗೆ ಹಿಂಗೆ ಅಂತಂತ್ಯಾ? ಯಾಕೆ ಮೈ ಕೈಯನ್ನ ಕಡಿತೈತೆ ಏನು? ಪರ್ಗೆ ಗಿರ್ಗೆ ತಕೊಂಡು ನೀವು ಉಸ್ಲ ಏನು? ಓಯ್, ನ್ಯಾಯವಾಗಿ ನಾಲ್ಗನ್ ಕರೆಕ್ಟಾಗಿ ಇಟ್ಕೊಂಡು ಮಾತಾಡು. ನ್ಯಾಯವಾಗಿ ಏನಾರ ನಾಲ್ಗೆ ಇಟ್ಕೊಂಡು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಸುಮ್ಕಿರಕಿಲ್ಲ. ನಿನ್ನ ಮಗ 4 ಲಕ್ಷ ರೂಪಾಯಿ ಸಾಲ ತಗೊಂಡು ನೀನು ಮನೆ ಪೇಪರ್ ನಂತ ಗಡ ಇಟ್ಬಿಟ್ಟು ಹೋಗವ್ನೆ. ಹಂಗೇನೆ ಪೇಪರ್ ಮೇಲೆ ಸೈನ್ ಹಾಕ್ಸ್ಬಿಟ್ಟು ಹೋಗವ್ನೆ. ನಾನೇನಾದ್ರು ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ನಾ ಮನೇನ ನೀವು ಎತ್ಕೋಬಹುದು ಅಂತ ಹೇಳ್ಬಿಟ್ಟು ಪೇಪರ್ಗೆ ಸೈನ್ ಬೇರೆ ಹಾಕ್ಬಿಟ್ಟು ಹೋಗವ್ನೆ. ಏಯ್ ತೋರಿಸ್ಲಾ ಪೇಪರ್ನ? ತಗೊಳ್ಳಿ ಪೇಪರ್ನ ನೋಡ್ಕೊಳ್ಳಿ, ನಿಮ್ಮನೆ ಪೇಪರೇ ಅಲ್ವಾ? ಅಯ್ಯೋ ಹೌದು, ನಮ್ಮನೆ ಪೇಪರ್ ಇದು. ಮತ್ತೆ ನಮ್ಮ ಹತ್ರ ಹೆಂಗ್ ಬಂತು? ನಿನ್ನ ಮಗನೇನೆ 4 ಲಕ್ಷ ರೂಪಾಯಿ ಇಸ್ಕೊಂಡು ಪೇಪರ್ಗೆ ಸೈನ್ ಹಾಕಿ ಇದ್ ಮಾಡ್ಕೊಟ್ಟು ಹೋಗಿರೋದು. ಜೊತೆಗೆ ನಿಮ್ಮ ಅತ್ತಿಗೆ ಅಳಿಯ ಇಬ್ರು ಸೇರ್ಕೊಂಡು 4 ಲಕ್ಷ ರೂಪಾಯಿ ಸಾಲ ತಗೊಂಡು ಮನೇನ ಅಡ ಇಕ್ಬಿಟ್ಟು ಹೋಗವ್ರೆ. ಅದು ಒಂದೇ ದಿನದ ಮಟ್ಟಿಗೆ ಅಡ ಇಕ್ ಹೋಗಿರೋದು ನೋಡಿ. ಇವಾಗ ನೀವು ಸದ್ಯಕ್ಕೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಲೇಬೇಕು. ನಿಮ್ಗಂತೂ ಬೇರೆ ದಾರಿ ಇಲ್ಲ. ಇವಾಗ ಮನೆ ಖಾಲಿ ಮಾಡಿದ್ರೆ ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು. ಅಯ್ಯೋ ನನ್ನ ಮಗ ಯಾಕೆ ಸಾಲ ಮಾಡ್ತಾನೆ? ನನ್ನ ಮಗ 1 ರೂಪಾಯಿ ಸಾಲ ಮಾಡೋನು ಅಲ್ಲ. ಆ ಮಮತಾ ಅಳಿಯ ನಿನಗೆ ಏನೋ ಖತರ್ನಾಕ್ ಮಾಡ್ಬಿಟ್ಟು ಸಾಲ ಪಾಲ ಮಾಡಿರ್ಬೇಕು ಬಿಟ್ರೆ ನನ್ನ ಮಗಂಗೆಲ್ಲ ಸಾಲ ಮಾಡಕ್ಕಿಲ್ಲ. ನಿಜವಾಗೂ ನನ್ನ ಮಗಂಗ್ ಸಾಲ ಪಾಲ ಅಂದ್ರೆ ಏನು ಅಂತನೂ ಗೊತ್ತಿಲ್ಲ ಪಾಪಣ್ಣವ್ರೆ. ಯಾವ್ದ್ರಾಗೋ ಇದ್ರಾಗ ಮೋಸ ಐತೆ. ನೋಡಮ್ಮ, ಮೋಸ ಗೀಸದೆಲ್ಲ ನನಗೆ ಬೇಡ. ಇಬ್ರು ಬಂದಿದ್ರು ಸಾಲ ತಗೋಬೇಕಾರೆ ಇಬ್ರು 2 ಲಕ್ಷ ಕೊಟ್ಬಿಟ್ಟು ಇಬ್ರಿಗೂ 2 ಲಕ್ಷ ತಗೋತಾ ಇದೀವಿ. ಇಬ್ರು 2,10,000 2,10,000 ನಾಳೆ ಬೆಳಿಗ್ಗೆ ಎಷ್ಟೊತ್ತು ನಿಮಗೆ ಕೊಡ್ತೀವಿ ಅಂತ ಅಂದ್ರು. ನಾನು ಅದಕ್ಕೆ ನನಗೆ ಯಾರನ್ನ ಮೇಲೂ ನಂಬಿಕೆ ಇಲ್ಲ. ನೀವೇನಾದ್ರೂ ಪೇಪರ್ ಗೀಪರ್ ಅಡ ಇಕ್ಕಿದ್ರೆ ನಾನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಂದೆ. ಸರಿ ಆಯ್ತು ಪಾಪಣ್ಣವರೇ ಬಂದೇ ಇರು ಅಂತ ನಿನ್ನ ಮಗ ಓಡ್ ಬಂದು 10 ನಿಮಿಷಕ್ಕೇನೆ ತಗೊಂಡು ಬಂದು ಪೇಪರ್ ಕೊಟ್ಬಿಟ್ಟು ಸ್ವಲ್ಪ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ನನಗೇನು ಬೇಡ ನಾನು ಕೊಡ್ತೀನಿ ನಿಮಗೆ ದುಡ್ಡನ್ನ ಅಂತ ಹೇಳ್ಬಿಟ್ಟು 4 ಲಕ್ಷ ರೂಪಾಯಿ ತಗೊಂಡು ಹೋದ್ರು. ಇಲ್ಲಿ ಗಂಟ ಫೋನ್ ಮಾಡಿದ್ರೆ ಸ್ವಿಚ್ ಆಫು, ಎಲ್ಲಿ ಹುಡುಕಿದ್ರು ಸಿಕ್ತಿಲ್ಲ. ನಾವು ಮಂತಕ್ಕೆ ಬಂದು ಹೋದ್ವಿ ನೆನ್ನೆ ನಿಮ್ಮ ಮಂತಗೆ. ನಿಮ್ಮ ಮನೆನೂ ಬಾಕ್ಲಾಕಿದ್ದೀರಾ ನೋಡಿ. ಈ ಪೈಲ್ವನ್ ಪಾಪಣ್ಣಂಗೆ ಯಾವ ಫೀಲಿಂಗ್ಸೂ ಇರಕ್ಕಿಲ್ಲ. ಹೋಗ್ತಾ ಇದ್ರೆ ಮನೆಯಿಂದ ಖಾಲಿ ಮಾಡ್ಕೊಂಡು ತುಂಬಾ ಒಳ್ಳೇದು. ಏಯ್ ಇಸ್ಕೊಳ್ಳೋ ಪೇಪರ್ನ. ಅಯ್ಯೋ ಪಾಪಣ್ಣವ್ರೆ, ನನ್ನ ಮಗ ನನಗೆ ಏನು ಹೇಳಿಲ್ವಲ್ಲ. ನೋಡಿ, ನಿನ್ನ ಮಗ ಹೇಳಿದ್ನೋ ಹೇಳಿಲ್ವೋ ಬುಟ್ನೋ ಊದುದ್ನೋ ಅದೆಲ್ಲ ಬೇಕಿಲ್ಲ ಕಣಮ್ಮ. ನನಗೇನು ಮನೆ ಖಾಲಿ ಮಾಡ್ಬೇಕು ಅಂದ್ರೆ ಖಾಲಿ ಮಾಡ್ಬೇಕು ಅಷ್ಟೇ. ನಿನಯ ಒಂದು ಕಿತ ಹೇಳೋದು ಅಷ್ಟೇ. ನೀನೆ ಪದೇ ಪದೇ ಹೇಳಕ್ ನನಗೂ ಇಷ್ಟ ಇಲ್ಲ. ಬಾಯಿ ಮುಚ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಇಲ್ಲಿಂದ ಒಯ್ತಾ ಇರ್ರಿ ಸುಮ್ಮನೆ. ನೀನೆ ಇಲ್ಲ ಅಂದ್ರೆ ಜೊಟ್ಟು ಹಿಡ್ಕೊಂಡು ಈಚೆ ಕಡೆಗೆ ತಳ್ಳು ಬಿಡ್ತೀನಿ ಅಷ್ಟೇ. ನಿನಯ ಖಾಲಿ ಮಾಡ್ಕೊಂಡು ನಡಿ ಹೋಗಿ. ನಿನ್ನ ಬ್ಯಾಗಾಗೆ ಏನೇನವೋ ಎಲ್ಲ ಲಗೇಜ್ ಏನೇನವೋ ಎಲ್ಲ ಲಗೇಜ್ ತಗೊಂಡು ಈಚೆ ಕಡೆಗೆ ಬಂದ್ಬಿಡು. ಒಯ್ತಾ ಇರ್ ಮನೆ ಬಿಟ್ಬಿಟ್ಟು. ಇಲ್ಲ ನಿಂಗೆ ಈ ಮನೆ ಬೇಕೇ ಬೇಕು ಅಂದ್ರೆ 4,20,000 ಈಗ ಮಡಗಿದ್ರೆ ಹಿಂಗೆ ಕೊಟ್ಬಿಡ್ತೀನಿ ಪೇಪರ್ನ. ನನಗೆ ನಿನ್ನ ಮನೆ ಅವಶ್ಯಕತೆ ಇಲ್ಲ. ಇಂಥ ಮನೆಗಳು ಬೇಜಾನವು ನನಗೂ ಏನೋ ಹೇಳ್ತಾ ಇದ್ದೀನಿ. 4,20,000 ರೂಪಾಯಿ ಕೊಟ್ರೆ ವಾಪಸ್ ಮನೆ ಕೊಡ್ತೀನಿ. ಇಲ್ಲ ಅಂದ್ರೆ ಈ ಕ್ಷಣಕ್ಕೇನೆ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇನೆ. ಆ ಮನೆ ಅಳಿ ನಮ್ಮ ಅದ್ಕೆ ಅಳಿಯ ಮಾಡಿರೋ ಸಾಲಕ್ಕೆ ನನ್ನ ಮನೆ ಅಡ ಇಕ್ಕವ್ನಿ ನನ್ನ ಮಗ ಅಂತ ಅನ್ನಿಸ್ತದೆ. ಆ ಮನೆ ಅಳಿ ಈಗ ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಮಮತಿಗೆ ಜುಟ್ಟು ಹಿಡ್ಕೊಂಡು ಹೊರೆ ಬಡ್ದು ಬಿಡ್ತೀನಿ. ಅವಳ ತಗೆ ಒಬ್ಬಳು ನೀವು ಕೇಳ್ಬೇಕಿತ್ತು ತಾನೇ. ಅವರು ಸಾಲ ಮಾಡೋರು ತಾನೇ. ನನ್ನ ತಗ ಮಾತ್ರ ಬಂದು ಕೇಳ್ತಿರಲ್ಲ, ಇದು ಯಾವ ನ್ಯಾಯ ಅಂತೀನಿ. ಅವಳ ತಗ ಹೋಗ್ಬಿಟ್ಟು ಕೇಳಿ ಅವಳಿಗೂ ಕೆರಗಿರ ತಗೊಂಡು ಅಂಬ್ರಸ್ರಿ ಸೊರೋಯ್ತದೆ. ಇದು ಯಾವ ಸೀಮೆ ನ್ಯಾಯ ಅಂತೀನಿ ಹೇಳಿ ನೀವೇನೇನಿಯ? ಅದೆಲ್ಲ ಬೇಕಿಲ್ಲ, ನನ್ನ ಮನೆ ಬಿಡಕ್ಕಿಲ್ಲ. ನೋಡಿ ಪೈಲ್ವನ್ ಪಾಪಣ್ಣರೇ, ಇರೋದಿದೊಂದೇ ನಿಯ ಮನೆ ನನಗೆ ಅಂತ. ನಾನ್ ಬೇರೆ ಹೆಣ್ಮಗಳು, ಎಲ್ಲಿ ಅಂತ ಹೋಗ್ಲಿ ಹೇಳಿ? ನಾನು ದೇವ್ರನೆ ಹೋಗಕ್ಕಾಗಿಲ್ಲ. ನಂಗೆ ಎಲ್ಲೂ ನಂಗೆ ಯಾರು ದಿಕ್ಕಿಲ್ಲ. ಈಗ ನಾನೇನಾದ್ರೂ ನನ್ನ ಅತ್ತಿಗೆರ ಮನೆಗೆ ಹೋಗ್ಬಿಟ್ರೆ ಯಾರು ಮನೆಗೆ ಸೇರ್ಸಕ್ಕಿಲ್ಲ ಅನ್ನಿಸ್ತದೆ. ನಮ್ಮ ಪದ್ದು ಹೊತ್ತಿಗೆ ಮನೆಗೆ ಹೋಗ್ಬಿಟ್ರೆ ಅಲ್ಲೂ ಸೇರ್ಸಕ್ಕಿಲ್ಲ, ಇನ್ನು ಎಲ್ಲೂ ಸೇರ್ಸಕ್ಕಿಲ್ಲ. ದಯವಿಟ್ಟು ನನ್ನ ಮಗ ಬರೋ ಗಂಟ ಮನೆಗಿರ್ತೀನಿ, ಬಿಟ್ಬಿಡಿ ನನ್ನ. ಅದೆಲ್ಲ ಸಾಧ್ಯನೇ ಇಲ್ಲ. ಮನೆ ಖಾಲಿ ಮಾಡ್ತೀಯಾ ಇಲ್ವಾ ಅಷ್ಟೇ ಹೇಳ ಅಷ್ಟೇನೆ. ಏಯ್ ಏನ್ಲ ನೋಡ್ತಾ ಇದ್ಯಾ? ಹೋಗ್ಲಾ ಸಾಮಾನು ಸರಂಡಿ ಎಲ್ಲ ಈಚೆ ಕಡೆ ಕೆಸಿ. ಅಯ್ಯೋ ಬೇಡ ಬೇಡ ಪಾಪಣ್ಣವ್ರೆ, ಬೇಡ ಬೇಡ. ಎಸಿಬೇಡಿ, ಮರುವಾದಿ ಹೋಯ್ತದೆ, ಎಸಿಬೇಡಿ. ಅಯ್ಯೋ ಮನೆ ಖಾಲಿ ಮಾಡ್ಕೊಂಡು ಎಲ್ಲೋಗ್ಲಿ ನಾನು? ಆ ಮನೆ ಅಳಿ ಮಮತಾ ಅಳಿ ಜೊತೆ ಸೇರ್ಕೊಂಡು ನನ್ನ ಮಗ ಹಾಳಾಗಿ ಹೋಗ್ಬಿಟ್ಟ. ಇಷ್ಟ ದಿನ ಸಂದಾಕಿದ್ದ, ಸಾಲ ಫಲ ಮಾಡ್ದೋನಲ್ಲ ನನ್ನ ಮಗ ಎಲ್ಲ ಅವಳ ಜೊತೆ ಸೇರ್ಕೊಬಿಟ್ಟು ಹಾಳಾಗಿ ಹೋಗ್ಬಿಟ್ಟ. ನನ್ನ ಮಗಂಗೆ ನನ್ನ ಬುದ್ಧಿ ಕಲಿಸ್ಬೇಕಿತ್ತು. ನೋಡಿ ಇದೊಂದೇ ಒಂದಿನ ಟೈಮ್ ಕೊಡಿ ನಮ್ಗೆ. ಓ, ನನಗ್ ಜಾಸ್ತಿ ಮಾತಾಡಕ್ ಇಷ್ಟ ಆಗಲ್ಲ. ತಕೊಂಡ್ ಬಾರಿಸ್ತಿರೋದೇನೆ, ಪಟ್ಟ 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 ಅಂತ ಬಾರಿಸ್ತಿರೋದೇನೆ. ಹೆಂಗ್ಸು ಅಂತಾನು ನೋಡಕ್ಕಿಲ್ಲ, ಗಂಡ್ಸು ಅಂತಾನು ನೋಡಕ್ಕಿಲ್ಲ. ನಂತಾಗ ಹೆಂಗ್ಸು ಗಂಡ್ಸು ಅವೆಲ್ಲ ನನಗ್ ಗೊತ್ತೂನುವೆ ಇಲ್ಲ. ಹಾಕೊಂಡ್ ಚಣಿತಿದ್ರೆ ಏನಿಲ್ಲ, ಮುಚ್ಕೊಂಡ್ ಖಾಲಿ ಮಾಡ್ಕೊಂಡು ಹೋಗಮ್ಮ. ಹೆಂಗ್ಸು ಅಂತ ಇಲ್ಲಿ ಗಂಟ ಒಳ್ಳೆ ಮಾತಾಗ್ ಮಾತಾಡ್ತಾ ಇದೀನಿ. ಇನ್ಮೇಲೆ ಕೆಟ್ಟ ಮಾತು ಬಂದ್ಬಿಡ್ತದ ಅಷ್ಟೇ. ಏನಿಯ ನಿಮ್ ಮನೆ ಪತ್ರ ನಮ್ತಾಗ ಐತಿ ಅಂದ್ಮೇಲೆ ಖಾಲಿ ಮಾಡ್ಕೊಂಡು ಒಯ್ತಿರ್ಬೇಕು. ಪಂಚಾಯ್ತಿ ಕರೆದ್ರು ಅಷ್ಟೇ ಏನಿಯ, ನೀವೇನ್ ಕರೆದ್ರು ಅಷ್ಟೇ ಏನಿಯ. ನಾನಂತೂ ಲೆಕ್ಕಕ್ಕೆ ತಗೊಳಕಿಲ್ಲ.
ಹೆಂಗನ ಮಾಡ್ಕೊಂಡು ಹಾಳಾಗೋಗು ಹೋಗ್ ಖಾಲಿ ಮಾಡ್ಕೊಂಡು ನಾವೇನೋ ಎತ್ಕೊಂಡು ಹೊಲ್ಟೋಗ್. ಪಾಪಣ್ಣವ್ರೇ ಪಾಪಣ್ಣವ್ರೇ ನಾನು ಎಲ್ಲಿಗೆ ಅಂತ ಹೋಗ್ಲಿ ಪಾಪಣ್ಣವ್ರೇ ಮಮತಿ ಅಳಿಯ ಮಾಡಿರೋ ಕೆಲ್ಸಕ್ಕೆ ನಾನು ಎಲ್ಲಿ ಹೋಗ್ಲಿ ನೋಡಮ್ಮ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾನೇನು ಅಂತ ನಿನಗೂ ಗೊತ್ತು. ಇಷ್ಟು ದಿನ ದುಡ್ಡೇ ಇಸ್ಕೋಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು ಅಂತಲೂ ಗೊತ್ತು. ನಿನ್ನ ಮಗ ಬೇರೆ ಊರನಲ್ಲ, ಇದೇ ಊರನು. ನನ್ನ ವಿಷಯ ಎಲ್ಲ ತಿಳ್ಕೊಂಡು ಸಾಲ ಮಾಡೋನೆ ಅಂದ್ರೆ ಬೇಕಂತಾನೆ ಸಾಲ ಮಾಡೋನೆ. ಎತ್ಕಬಾ ಹೋಗು ನಿನ್ ಲಗೇಜ್ ಎಲ್ಲ. ಇರಿ ಒಂದ್ ನಿಮಿಷ, ಆ ಮನೆಯಳಿ ಇವಳು ಫೋನ್ ಹಾಕ್ತೀನಿ. ಒಂದ್ ನಿಮಿಷ ಫೋನ್ ಗಿನ್ ಮಾಡಿದ್ರೆ ಏನಾರ ಎದುತ್ತಾಳೇನೋ ಆ ಮಮತಿಗೆ ಹೇಳ್ತೀನಿ. ರಿಂಗ್ ಆಯ್ತಾಯ್ತು ಕೇಳ್ತೀನಿ ರೀ. ಅವಳೇನಾರ ದುಡ್ಡು ಗಿಡ್ ಹೊಂದಿಸ್ತಾಳ ಅಂತ ಹೇಳ್ಬಿಟ್ಟು. ಅಯ್ಯೋ ಮನೆಯಳಿ ಫೋನ್ ಎದುತ್ತಾ ಇಲ್ವಲ್ಲ, ಏಸ್ಕಿತ ಮಾಡಿದ್ರು. ಅವ ಮುನ್ ಮಂತಾಗೆ ಆಗ್ಲೇ ಹೋಗ್ಬಿಟ್ಟು ನೆನ್ನೆ ನೀ ಜಗಳ ಮಾಡಿದ್ದು ಆಯ್ತು, ಎಲ್ಲನೂ ಆಯ್ತು. ಏನಾರ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಆಯ್ತು. ನೀನ್ ಇವಾಗ ಏನು ಮಾಡಂಗಿಲ್ಲ ಬಿಡು, ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ ಮನೇನ. ಅಯ್ಯೋ ಮನೆಯಾಳಿ ಏಸ್ಕಿತ ಫೋನ್ ಮಾಡಿದ್ರು ಎತ್ತಾನೆ ಇಲ್ವಲ್ಲ ಈ ಮನೆಯಾಳಿ. ಇವತ್ಕಿತ ಫೋನ್ ಮಾಡಿದ್ರು ಎತ್ತುತ್ತಿಲ್ಲ. ಬ್ಯಾರೆ ಟೈಮಾಗೆಲ್ಲ ಒಂದೇ ರಿಂಗಿಗೂ ಎದ್ದು ಬಿಡೋಳು. ಏನು ಏನು ಸುಮಾ ಅಂತ ಹೇಳ್ಬಿಟ್ಟು ಈಗ ನೋಡು ಕಷ್ಟ ಆಗಿದ್ದೀನಿ ಅಂತ ಎತ್ತಕ್ಕೆ ಇಲ್ಲ. ದರಿದ್ರು ನನ್ನ ಮಗ ಇವನೊಳಿಯನೇನಿಯ ನನ್ನ ಮಗನ್ನ ತಲೆ ತುಂಬಿಟ್ಟು ನನ್ನ ಮಗನ್ನ ತಲೆ ಕೆಡಿಸ್ಬಿಟ್ಟು ಆಸ್ತಿ ಪತ್ರ ತಗೊಂಡು ಕೊಡಂಗ್ ಮಾಡಿದ್ದು ಈ ಬಡ್ಡಿಯಿಂದನೇ ಆಗಿದ್ದೆ ಎಲ್ಲನೂ. ಪಾಪಣ್ಣರೇ ಇರಿ. ಅಯ್ಯೋ ಇವನು ಎದ್ದುತ್ತಿಲ್ವಲ್ಲ ಫೋನು. ಹೋಗ್ ಲಗೇಜ್ ತಗೋಬತ್ತೀಯಾ? ಹೇಳೋ ಹೋಗೋ, ಹಂಗೆ ಬಾಕ್ಲಾಕ್ ಹೋಗೋ. ಹಂಗೆ ಪಾಪ ಏನೋ ಅಯ್ಯೋ ಪಾಪ ಅಂತ ಲಗೇಜ್ ತಗೋಬಾ ಅಂತ ಹೇಳ್ತಾ ಇದೀವಿ. ಈ ಅಮ್ಮಂಗೆ ಏನು ಇಲ್ಲ ಪರವಾಗಿಲ್ಲ, ಹಂಗೆ ಬೀದಿಗೆ ಬೀಳ್ತೀನಿ ಅಂದ್ರೆ ಬೀದಿಗೆ ಬೀಳ್ಲಿ ಬಿಡು. ನೀನ್ ಯಾಕೆ ತಲೆ ಕೆಡ್ಸ್ಕಂತೀಯ? ಹೋಗ್ ಮನೆ ಬೀಗ ಹಾಕ. ಇಲ್ಲಾಂದ್ರೆ ನೋಡು ಇವತ್ತಿಂದ ನೀನ್ ಇಲ್ಲೇ ಮನೆ ಕಳು. ಒಳ್ಳೆ ಕೆಲ್ಸ ಬಾಸ್. ಇವತ್ ನಾನು ಇಲ್ಲೇ ಮಲ್ಕತೀನಿ, ಆರಾಮಾಗಿರ್ತೀನಿ ಬಿಡಿ. ಈ ಮನೆ ಚೆನ್ನಾಗೂ ಐತೆ. ಅಯ್ಯೋ ದೇವ್ರೆ ಎಂತ ಕೆಲಸ ಮಾಡ್ಕೊಬಿಟ್ಟೆನು ಅಂತ ಹೇಳ್ತಿನ ಕೆಲಸ ಮಾಡ್ಕೊಬಿಟ್ಟೆ ನಾನು. ಈಗ ಏನ್ ಮಾಡ್ಲಿ, ಯಾರಿಗೂ ಮಗ ತೋರಿಸ್ಲಿ ನಾನು? ಯಾರಿಗೂ ಮಗ ತೋರ್ಸಕ್ ಆಗಕ್ಕಿಲ್ವಲ್ಲ ನಾನು. ಆಯ್ತು ಪಾಪಣ್ಣರೇ, ನನ್ನ ಲಗೇಜ್ ಬ್ಯಾಗ್ ತಗೊಂಡು ಹೋಯ್ತೀನಿ ಬಿಡಿ. ನೀವೇನು ಇದು ಮಾಡಕ್ ಹೋಗ್ಬಿಡಿ. ಈ ವಿಷಯನ ಯಾರಿಗೂ ಗೊತ್ತಾಗದ್ ಬೇಡ. ನಾನು ಏನೋ ಮಾಡ್ಕೊತೀನಿ. ಹೆಂಗನ ಮಾಡಿ ನನ್ನ 4 ಲಕ್ಷ ರೂಪಾಯಿ ಹೊಂದಿಸ್ಕೊಬಿಟ್ಟು ಬಂದು ಕೊಟ್ರೆ ನನ್ನ ಮನೆ ಬಿಟ್ಟು ಕೊಡ್ತೀರಾ ತಾನೇ? ನಾನು ನಿನ್ ಮನೆ ಇಟ್ಕೊಂಡು ಏನಾಗ್ಬೇಕು? ಕೊಟ್ಟಿದ ತಕ್ಷಣ ಏನಿಯಾ ಹಂಗೆ ವಾಪಸ್ ಕೊಟ್ಬಿಡ್ತೀನಿ. ನನಗೆ ನಿಂದಿಟ್ಕೊಂಡು ನನಗೆ ನಮ್ಮ ಆಗ್ಬೇಕು. ನನಗೆ ಏನಾಗ ಅವಶ್ಯಕತೆನೂ ಇಲ್ಲ. ಆದ್ರೆ ಬಡ್ಡಿ ಮಾತ್ರ ಜಾಸ್ತಿ ಆಗ್ತದೆ. ಈಗ 4,20,000 ನೀನೊಂದು ವಾರ ಬಿಟ್ಕೊಂಡು ಬಂದೆ ಅಂದ್ರೆ 4.25 ಲಕ್ಷ ಕೊಡ್ಬೇಕಾಯ್ತದೆ. ಆಯ್ತು ಪಾಪಣ್ಣರೇ ಇರಿ, ನನ್ನ ಬಟ್ಟೆ ಬ್ಯಾಗನ್ನ ತುಂಬ್ಕೊಬಿಟ್ಟು ಬಂದು ಮನೆ ಖಾಲಿ ಮಾಡ್ಕೊಂಡು ಹೋಯ್ತೀನಿ. ಬೀದಿಗೆ ಬಿದ್ದೋಯ್ತೀನಿ ಗೊತ್ತು ನನಗೆ. ಆಯ್ತು ಬಿಡಿ. ಪಾಪಣ್ಣರೇ ಇನ್ ಯಾಕೆ ಯೋಚನೆ? ಈ ಮನೆಗೆ ಇವತ್ತಿಂದ ನಾನೇ ಇರ್ತೀನಿ. ಅವ್ರು ಯಾವಾಗ ನಿಮ್ ದುಡ್ಡೆಲ್ಲ ವಾಪಸ್ ಕೊಟ್ಬಿಟ್ಟು ಇದು ಮಾಡ್ತಾರೋ ಅವಾಗ ಮನೆ ಬಿಡ್ಸ್ಕೊಳ್ಳೋಣ. ಮನೆ ಹಳೆ ಕಾಲದಲ್ವಾ, ಬಹಳ ಚೆನ್ನಾಗೈತೆ ಮನೆ ಮಾತ್ರನೂ. ಈ ಮನೆಯಾಗಿದ್ರೆ ನಿಮ್ಗೂ ನೆಮ್ಮದಿಯಾಗಿರ್ಬೋದು ನೋಡಿ. ಊನ ಅದೇನ್ ನಿಮ್ದಿನ ಈ ಹೆಂಗುಸ್ರು ಹೊಳ್ತಾ ಇದ್ರೆ ನನಗೇನು ಫೀಲಿಂಗ್ ಆಗಕ್ಕಿಲ್ಲ, ಬೇಜಾರಾಯ್ತಾ ಇರ್ತದೆ ಅಷ್ಟೇನೆ. ಆದ್ರೂ ತೋರ್ಸ್ಕೊಳಕಿಲ್ಲ ನಾನು. ಪಾಪಣ್ಣ ಅಂದ್ಮೇಲೆ ಹಿಂಗೆ ಇರ್ಬೇಕಲ್ವಾ? ಹೌದು ಹೌದು ಹೌದು, ಹಿಂಗೇನೇನೆ ಇರ್ಬೇಕು. ಒಯ್ತೀನಿ ಪಾಪಣ್ಣರೇ ಒಯ್ತೀನಿ. ಇನ್ನೊಂದು 2 ದಿನ ಬಿಟ್ಕೊಂಡು ನಿಮ್ ದುಡ್ಡು ತಂದು ಕೊಟ್ಬಿಟ್ಟು ನಾನು ಮನೆ ಬಿಡಿಸ್ಕೊತೀನಿ ಹೆಂಗನ ಮಾಡ್ಬಿಟ್ಟು. ಸರಿ ಸರಿ ಹೋಗು, ಫಸ್ಟ್ ಮನೆ ಬಿಟ್ಟು ಹೋಗು. ಮನೆ ಸಾಮಾನು ಏನು ತಗೊಂಡೋಯ್ತಿಲ್ಲ. ಮನೆ ಸಾಮಾನು ಏನು ಮಾಡಕ್ ಹೋಗ್ಬೇಡಿ, ಹಂಗೆ ಮಾಡಿಗಿರ್ರಿ. ನನ್ನ ಜೀವನಕ್ಕೆ ಬೇಕಾಯ್ತದೆ. ನಮ್ಮ ಹೊತ್ತಿಗೆ ಈ ಮನೆಯ ಸಾಲ ಮಾಡ್ದಾಗ ಬಿಡಿಸ್ಕೊಡ್ತು. ಒಂದ್ ಕಿತ ಹೋಗ್ಬಿಟ್ಟು ಮಾತಾಡ್ಕೊಂಡು ಹೆಂಗೋ ಮಾಡ್ತೀನಿ. ದಯವಿಟ್ಟು ಈ ಮನೆಯ ಏನು ಮಾಡಬೇಡಿ. ಹೊಸಿ ಸಂದಕ್ ನೋಡ್ಕೊಳ್ಳಿ ಮನೆಯ. ಹ್ಞೂನಮ್ಮ, ನಿನ್ನ ಅರಮನೆನ ಚೆನ್ನಾಗಿ ನೋಡ್ಕೋತೀವಿ. ಮೊದ್ಲು ಮನೆ ಖಾಲಿ ಮಾಡ್ಕೊಂಡು ಹೋಗು. ಬಂದ್ಬಿಡ್ಲು ಇಲ್ಲಿ ಹೇಳೋಕೆ. ಸಾಲ ಮಾಡಿ ಮಗನ್ನ ನೆಟ್ಟಗ್ ಬೆಳೆಸ್ಬೇಕಿತ್ತು. ಪತ್ರ ಎಲ್ಲ ಕೊಟ್ಮೇಲೆ ನಾವ್ಯಾಕೆ ವಾಪಸ್ ಕೊಡೋನಿ? ಈ ಮನೆ ನಂಗೇನಾರ ಇಷ್ಟ ಆಯ್ತು ಅಂದ್ರೆ ನಾನೇ ಮಾಡಿಕತೀನಿ. ಹೋಯ್ತಾರು. ಮನೆಯಳಿ ಮಮ್ತಿನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ನಾನು. ನೋಡು ಮನೆ ಬಾಗ್ಲಾಕಂಡ್ ಬಾ, ಇಲ್ಲಾಂದ್ರೆ ಈ ಮನೆಗೆ ನೀನೇ ಇರು, ಸರಿನಾ? ಆಯ್ತು ಪಾಪಣ್ಣರೇ. ಸರಿ, ನಾನು ಇನ್ನು ಹೊರಡ್ತೀನಿ. ಬೇರೆ ಕಡೆ ಸಾಲ ವಸೂಲಿ ಮಾಡ್ಬೇಕು. ಇದು ಹೊಸಿ ನೋಡ್ಕ ನೀನು. ಆಯ್ತು ಪಾಪಣ್ಣರೇ. ಮನೆ ಬಹಳ ಚೆನ್ನಾಗೈತೆ, ನಾನೇ ಉಳ್ಕೋಬೋದಾ? ಎಷ್ಟು ದೊಡ್ಡ ಮನೆಗೆ ಉಳ್ಕೊಳ್ದಂಗೆ ಇನ್ನೇನು ಆರಾಮಾಗಿ ಉಳ್ಕೊಂಡು ನೆಮ್ಮದಿಯಾಗಿರ್ಬೋದು ಬಿಡು. ಇನ್ನೇನು ತೊಂದರೆ ಇಲ್ಲ ಈ ಮನೆಗೆ. ಪಾಪಣ್ಣವ್ರು ನನಗೆ ಬಿಟ್ಬಿಟ್ಟವ್ರೆ.